ಮುಗಿಸಿದರೆ ನಿನಗೆ ಸುಖ ಕೈ ಮಾಡಿ ನೋಡಿ, ನೀವು ಹೇಳಿರೋ ಎಲ್ಲ ಕೆಲಸನೂ ನಾನು ಈಗಾಗಲೇ ಮಾಡಿ ಮುಗಿಸಿದ್ದೀನಿ. ಇನ್ನೂ ಯಾವ ಕೆಲಸ ಇದೆ ಅಂತ ಹೇಳಿ, ಬೇಗ ಮಾಡಿ ಮುಗಿಸ್ತೀನಿ. ಲುಕ್ ಭಾರತಿ, ಮೊದಲು ಆ ಸೀತಾಳನ್ನು ಹೊರಗಟ್ಟಬೇಕು. ಅದಕ್ಕೆ ಒಂದು ಪ್ಲಾನ್. ಅವಳು ಈಗ ತುಂಬು ಗರ್ಭವತಿ. ಆ ಗರ್ಭದ ಒಡೆಯ ಚಂದ್ರು ಎಂದು ಗೊತ್ತಾಗಿ ಅಶೋಕನು ಅವಳಿಗೆ ಹೊರಗದಪ್ಪುವನು. ನಂತರ ಅಶೋಕನಿಗೆ ಹಾಲಿನಲ್ಲಿ ಈ ಗುಳಿಗೆಯನ್ನು ಹಾಕಿ ಅವನು ಕಳೆದುಕೊಂಡು ಕೂಡಾಗಬೇಕು. ಸರಿ, ನೀವು ಹೇಳಿದ ಕೆಲಸ ಎಲ್ಲದೂ ಮಾಡ್ತೀನಿ. ಇಷ್ಟೆಲ್ಲ ಮಾಡಿದ ನನಗೇನು? ಇಷ್ಟೆಲ್ಲ ಸಹಾಯ ಮಾಡಿದ ನಿನ್ನ ಎರಡನೆಯ ಪತಿ ನಿಮ್ಮ ಅತ್ತೆ ಮಾವಂದರು ಗುಣಮುಖವಾಗಿದ್ದಾರೆ. ಅವರನ್ನು ಪಟ್ಟಣಕ್ಕೆ ಕರೆದುಕೊಂಡು ವಿಳಾಸ ಜೀವನ ನಡೆಸೋಣ. ಏನಂತೀಯ? ನಿಮ್ಮ ಮನಸ್ಸಿನ ಅಂತರಾಳದ ಮಾತು ನನಗೆ ಅರ್ಥ ಆಯಿತು. ಒಟ್ಟಿನಲ್ಲಿ ನನಗೆ ಸುಖ ನೀಡ್ತೀರಲ್ಲ, ಅಷ್ಟೇ ಸಾಕು. ತೆಗೆದುಕೋ ಈ ಹಾ ಸೀತಾ, ಈ ಫೋಟೋ ತೆಗೆದುಕೋ. ಈ ತಾಳನ್ನು ಸುಲಭವಾಗಿ ಹೊರಹಾಕಬಹುದು. ನಂತರ ಮುತ್ತಿನ ಮಡದಿ ಖುಷಿಯಲ್ಲಿ. ಬೇಡ ದೇವೇಂದ್ರ, ನನಗೆ ಕುಡಿಯೋ ಅಭ್ಯಾಸ ಇಲ್ಲ. ಹುಟ್ಟಿದ ಮಗು ಹುಟ್ಟಿನಿಂದಲೇ ಯಾವ ಅಭ್ಯಾಸವೂ ಇರುವುದಿಲ್ಲ. ಅದು ನಮ್ಮಂತರ ಸಹವಾಸದಿಂದಲೇ ಕಲಿಯುತ್ತದೆ. ಬಟ್ ನೀ ನನ್ನ ಮಡದಿಯಾಗಬೇಕಾದ್ರೆ ಕುಡಿ, ಇಲ್ಲದಿದ್ದರೆ ನಡೆ. ಸರಿ, ಕುಡಿತೀನಿ, ಕುಡಿ. ತೆಗೆದು ರಾಜ, ಈ ಸುರದೇವತೆ ನನ್ನ ಮೈಗೆ ಹೋದ ತಕ್ಷಣ ನನಗೇನೋ ಒಂಥರ ರೋಮಾಂಚನ ಆದಂಗೆ ಆಗ್ತಾ ಇದೆ. ಬಾ ರಾಜ, ಈ ವನಸಿರಿಯಲ್ಲಿ ನಾವಿಬ್ರು ನವಿಲಾಗಿ ನರ್ತಿಸೋಣ ಬಾ.